ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ರಾಜ್ಯದಲ್ಲಿ 1,80,000 ಶಿಕ್ಷಕರ ಹುದ್ದೆ ಖಾಲಿಯಿದ್ದರೂ ಸಹ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಸರ್ಕಾರ ಮೌನ ವಹಿಸುತ್ತಿರುವುದಾದರೂ ಯಾತಕ್ಕಾಗಿ? ದಿನೇ ದಿನೇ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಇಲ್ಲಿವರೆಗೂ ರಾಜ್ಯದಲ್ಲಿ 20,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗಿದೆ. ಇದಕ್ಕೆಲ್ಲ ಕಾರಣ ಗುಣಾತ್ಮಕ ಶಿಕ್ಷಣದ ಕೊರತೆಯಿಂದ ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರೋದು. ಮಹಾರಾಷ್ಟ್ರ, ಆಂಧ್ರ, ಕೇರಳ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಹಣವನ್ನ ಶಿಕ್ಷಣಕ್ಕೆ ನೀಡಲಾಗ್ತಾ ಇದೆ. ಕೊರಟಗೆರೆ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಶಿಕ್ಷಕರ ಮತಯಾಚನೆಯನ್ನ ಮಾಡಿ ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ರೂಪ್ಸ್ ಕರ್ನಾಟಕ ರಾಜ್ಯಾಧ್ಯಕ್ಷ ಹಾಗೂ ಆಗ್ನೇಯ ಶಿಕ್ಷಕರ ಪಕ್ಷೇತರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ಪತ್ರಕರ್ತರಿಗೆ ಮಾಹಿತಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್, ಪ್ರೊಫೆಸರ್ ನಾಗಣ್ಣ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು. ಮಧುಗಿರಿ ವಾರ್ತೆಗಳ ಕೊರಟಗೆರೆಯಲ್ಲಿ ನಾವು ಇವತ್ತು ಕ್ಯಾಂಪೇನ್ ಅನ್ನು ಮಾಡಿದ್ವಿ. ಸುಮಾರು 15 ಶಾಲೆಗಳಿಗೆ ನಾವು ಭೇಟಿ ನೀಡಿದ್ವಿ. ನಗರದಲ್ಲೂ ಕೂಡ, ಕೊರಟಗೆರೆ ನಗರದಲ್ಲೂ ಮಾಡಿದ್ವಿ ಮತ್ತು ಮೊರಾರ್ಜಿ ಶಾಲೆ ಕ್ರೈಸ್ ನಡೆಸ್ತಾ ಇರೋ ಶಾಲೆಗಳಿಗೂ ಕೂಡ ಭೇಟಿಗಳನ್ನು ನೀಡಿ ಅಲ್ಲಿ ಶಿಕ್ಷಕರನ್ನು ಮತಯಾಚನೆ ಮಾಡಿದ್ವಿ ಮತ್ತು ಅವ್ರಿಗೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಇಷ್ಟು ಇವತ್ತು ಆಗಿರುವಂತಹ ಸುದೀರ್ಘ ವಿಚಾರ. ಕಳೆದ 20 ವರ್ಷದಿಂದ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನ ಉದ್ದೇಶಪೂರ್ವಕವಾಗಿ ಆಳುವಂತ ಸರ್ಕಾರಗಳು ನೇಮಕ ಮಾಡ್ತಾ ಇಲ್ಲ. ಉದ್ದೇಶ ಏನು ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಸೇರಬಾರದು ಅಂತ ಒಂದು. ಆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಾದಂಗೆ ಈಗ ನಮ್ಮ ಮಧು ಬಂಗಾರಪ್ಪ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ಇದು ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳು ಬರೋದೇ ಇಲ್ಲ, ಬರೀ ಹತ್ತಿರ್ತವೆ ಅಂತ. ಅಂದರೆ ಇವರು ಮಧು ಬಂಗಾರಪ್ಪನೂ ಕೂಡ ಈಗ ಸಾವಿರಾರು ಗೌರ್ಮೆಂಟ್ ಶಾಲೆಗಳನ್ನು ಮುಚ್ಚುವಂತಹ ಹುನ್ನಾರವನ್ನು, ಒಪಿನಿಯನ್ನನ್ನು ಸಾರ್ವಜನಿಕವಾಗಿ ಮೂಡಿಸ್ತಾ ಇರೋದು ದೊಡ್ಡ ದುರಂತದ ಸಂಗತಿ. ಅದೇ ರೀತಿ ಕಳೆದ 15 ವರ್ಷದಲ್ಲಿ 61,000 ಶಾಲೆಗಳಿದ್ದು ಈಗ 41,000 ಶಾಲೆಗೆ ಬಂದಿದೆ. ಅಂದರೆ ಸುಮಾರು 20,000 ಶಾಲೆಗಳನ್ನು ಮುಚ್ಚಿದ್ದಾರೆ. ಸೊ ನಾವೇ ಯೋಚನೆ ಮಾಡಬೇಕಾಗುತ್ತೆ. 20,000 ಅಂದರೆ ಕನಿಷ್ಠ 50 ವಿದ್ಯಾರ್ಥಿಗಳು ಅಂತಂದರೆ ಹೆಚ್ಚು ಕಮ್ಮಿ ಒಂದು 10 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಆ ಶಾಲೆಗಳಲ್ಲಿ ಓದೋದು ಬಿಟ್ಟು ಈಗ ಖಾಸಗಿ ಶಾಲೆಗಳಿಗೋ ಅಥವಾ ಹತ್ತಿರದ ಇನ್ಯಾವುದೋ ಶಾಲೆಗಳಿಗೋ ಅಥವಾ ಚೈಲ್ಡ್ ಲೇಬರ್ ಆಗಿ ಶಿಫ್ಟ್ ಆಗ್ತಾರೆ ಅನ್ನೋ ಕನಿಷ್ಠ ಜ್ಞಾನ ಈ ಆಳುವಂಥ ಸರ್ಕಾರಗಳಿಗೆ ಹಿಂದೆ ಇರೋದು ನಮ್ಮ ದೊಡ್ಡ ದುರಂತ. ಸೊ ಇನ್ನು ಖಾಸಗಿ ಶಾಲೆಗಳಿಗೆ ಮಕ್ಕಳುಗಳನ್ನು ಸೇರಿಸ್ತಾ ಇದ್ದಾರೆ. ಉದ್ದೇಶ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಕರು ಇರೋದಿಲ್ಲ ಅಂತ. ಅದ್ರ ಜೊತೆಗೆ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಕೂಡ ಖಾಸಗಿ ಶಾಲೆಗೆ ಮಕ್ಕಳುಗಳನ್ನ ಯಾಕೆ ಕಳಿಸ್ತಾ ಇದ್ದಾರೆ ಅಂತಂದರೆ ಅವರು ಕೆಲಸ ಮಾಡೋ ಶಾಲೆಯಲ್ಲಿ ವಿಷಯವಾರು ಶಿಕ್ಷಕರು ಇಲ್ಲ ಅಂತ. RTE ಸೆಕ್ಷನ್ 6ರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರು ಕಡ್ಡಾಯವಾಗಿ ಇರಲೇಬೇಕು ಅಂತ. ಸೊ 2009ರಿಂದ ಇಲ್ಲಿಯವರೆಗೂ ಸರ್ಕಾರ ವ್ಯವಸ್ಥಿತವಾಗಿ RTE ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾ ಇದೆ. 1983 ಎಜುಕೇಷನ್ ಆಕ್ಟ್ ಅನ್ನು ಕೂಡ, ಕರ್ನಾಟಕ ಎಜುಕೇಷನ್ ಆಕ್ಟ್ ಅನ್ನು ಕೂಡ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಸೊ ಯಾರು ಕೂಡ ಅದನ್ನು ಗಮನಿಸದೇ ಇರುವಂಥದ್ದು ಅಥವಾ ಬೇರೆ ಯಾರು ಕೂಡ ಕೇಳದೇ ಇರುವಂಥದ್ದು ನಿಜಕ್ಕೂ ಕೂಡ ನಮಗೆ ದೊಡ್ಡ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ. ಒಟ್ಟು ರಾಜ್ಯದಲ್ಲಿ ಇವತ್ತಿನ ಲೆಕ್ಕದಲ್ಲಿ ಅಂದರೆ ಇಲ್ಲಿ ವರ್ಷದ ಇಂಚೆ ಈ ಸರ್ಕಾರ ಬರೋದಕ್ಕಿಂತ ಮುಂಚೆ ನಾನೇ ಸರ್ಕಾರಕ್ಕೆ ಸ್ಟಾಟಿಸ್ಟಿಕ್ಸ್ ಅನ್ನು ಅಂದರೆ ಸರ್ಕಾರದ ಮಾಹಿತಿಯನ್ನು ತಗೊಂಡು ಒತ್ತಾಯವನ್ನು ಮಾಡಿದ್ದು 1,68,000 ಪೋಸ್ಟು ಖಾಲಿ ಇತ್ತು ಸರ್ಕಾರಿ ಶಾಲೆಯಲ್ಲಿ. ಇವತ್ತು ಮಧು ಬಂಗಾರಪ್ಪನವರು 35,000 ಪೋಸ್ಟನ್ನು ಪಾರ್ಟ್ ಟೈಮ್ ಟೀಚರ್ಸ್ ಅಂತ ತಗೊಂಡಿದ್ದೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಸೊ 35,000 ಬಿಟ್ಟು 50,000 ಪೋಸ್ಟ್ ವೇಕೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಸುಳ್ಳು ಹೇಳ್ತಿದ್ದಾರೆ. ಸದನದಲ್ಲೂ ಕೂಡ ಅವ್ರು ಸುಳ್ಳು ಹೇಳೋ ಒಂದು ಶಾಲೆಯನ್ನು ಮುಂದುವರಿಸಿದ್ದಾರೆ. ಸೊ ರಾಜ್ಯದಲ್ಲಿ ಸುಮಾರು 1,80,000ಕ್ಕಿಂತ ಪೋಸ್ಟ್ ವೇಕೆಂಟ್ ಇದ್ದಾವೆ. ಸೊ ಒಂದಿಷ್ಟು ಶಾಲೆಗಳನ್ನು ಮುಚ್ಚಿ, ಸಾವಿರಾರು ಶಾಲೆಗಳನ್ನು ಮುಚ್ಚಿ ಇದನ್ನ 50,000 ಪೋಸ್ಟ್ ವೇಕೆಂಟು ಪ್ಲಸ್ 35,000 ಪಾರ್ಟ್ ಟೈಮ್ ಟೀಚರ್ಸ್ 85,000 ವೇಕೆಂಟ್ ಇದ್ದಾವೆ ಅಂತ ಹೇಳ್ತಾ ಇರೋದು ನಿಜಕ್ಕೂ ನನಗೆ ದೊಡ್ಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಸೊ ವೇಕೆನ್ಸಿ ಇರೋದಿದೆಯಲ್ಲ, ಅಲ್ಲಿ ಟೀಚರ್ ಇಲ್ಲ ಅಂತಂದ್ರೆ ಆ ಮಕ್ಕಳಿಗೆ ವಿಷಯವಾದ ಬೋಧನೆ ಮಾಡೋದು ಯಾರು? ಇದು ನಮ್ಮ ಮೂಲಕ ಅಲ್ಲಿ ಮಿನಿಮಮ್ ಸ್ಟ್ರೆಂತ್ ಅಂತ ಮಾಡಿಬಿಟ್ಟು ರಾಜ್ಯದಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಈಗಾಗಲೇ ಮುಚ್ಚಿದ್ದಾರೆ, ಅನುದಾನಿತ ಶಾಲೆಗಳನ್ನು. ಸೊ ಲಕ್ಷಾಂತರ ವಿದ್ಯಾರ್ಥಿಗಳು ಅದರಿಂದ ಸಮಸ್ಯೆ ಆಗಿದೆ. ಸೊ ಇದ್ರ ಬಗ್ಗೆನೂ ಕೂಡ ಅವ್ರು ಗಮನ ಹರಿಸ್ತಾ ಇದ್ದಾರೆ. ಅಲ್ಲದೆ
ಖಾಸಗಿ ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಸರ್ಕಾರ ಅದರಲ್ಲೂ ರೂರಲ್ ಅಲ್ಲಿ ಮತ್ತೆ ಸಿಟಿಗಳಲ್ಲಿ ಸಣ್ಣ ಪುಟ್ಟ ಇದನ್ನ ಕಡಿಮೆ ಅಮೌಂಟ್ ಅನ್ನು ಇಸ್ಕೊಂಡು ಫೀಸಸ್ ಅನ್ನು ಇಸ್ಕೊಂಡು ನಡೆಸುವಂತಹ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬಹಳ ಭಾರಿ ಸಮಸ್ಯೆಯನ್ನ ಸೃಷ್ಟಿಯಾಗ್ತದೆ. ಯಾಕಂದ್ರೆ ಅವ್ರಿಗೆ ಕೊಡುವಂತ ಸಂಬಳ ಅತ್ಯಂತ ಅಲ್ಪ ಇರುತ್ತೆ. ಸೊ ಅಂತವರಿಗೆ ಸರ್ಕಾರವೂ ಕೂಡ ನೆರವು ಬರಬೇಕು. ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆ ಸೆಮಿ ಏಡೆಡ್ ಸ್ಕೂಲ್ ಅಂತ ಹೇಳಿ ಮಾಡ್ಬಿಟ್ಟು ಬಜೆಟ್ ಸ್ಕೂಲ್ಗಳಿಗೆ ಸರ್ಕಾರ ಇವ್ರ ಶಿಕ್ಷಕರಿಗೆ ಅಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಒಂದಿಷ್ಟು ಸ್ಯಾಲರಿಯನ್ನು ಅಂತ ಕೊಡುತ್ತದೆ ಏಡ್ ರೂಪದಲ್ಲಿ. ಕೊಡೋದ್ರ ಮೂಲಕ ಅವ್ರಿಗೆ ಒಂದು ಶಿಕ್ಷಕರಿಗೆ ಭದ್ರತೆಯನ್ನು ಕೊಡುವಂತ ಕೆಲಸ ಎಲ್ಲ ರಾಜ್ಯಗಳಲ್ಲೂ ಐತಿ, ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಅಲ್ಲಿ ಸುಮಾರು 3 ಲಕ್ಷ ಶಿಕ್ಷಕರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಅತ್ಯಂತ ಕಡಿಮೆ ಸಂಬಳದಲ್ಲಿ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರದಲ್ಲಿ 1,62,000 ಪೋಸ್ಟ್ ಟೀಚರ್ ಪೋಸ್ಟ್ ಖಾಲಿ ಇದಾವೆ. ಅಲ್ಲಿಗೆ ತಗೊಳ್ಳೋದ್ರ ಬದಲು ಬಿಡಿಗಾಸನ್ನ ಕೊಟ್ಬಿಟ್ಟು ಇದು ತಾತ್ಕಾಲಿಕ ಶಿಕ್ಷಕರನ್ನಂತ ನೇಮಕ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಖಾಸಗಿ ಶಾಲೆಯಲ್ಲಿ ಹೋದ್ರೆ ಅಲ್ಲಿ ಅತ್ಯಂತ ಕಡಿಮೆ ಫೀಸಸ್ ಅನ್ನು ಇಸ್ಕೊಳ್ಳೋದ್ರಿಂದ ಶಿಕ್ಷಕರಿಗೆ ಕೈ ತುಂಬ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಶಿಕ್ಷಕ ನಾನು ಆಗೋದು ಒಂದು ದೊಡ್ಡ ದುರಂತ ಮತ್ತೆ ದೊಡ್ಡ ನೋವಿನ ಸಂಗತಿಯಾಗಿ ಕನ್ವರ್ಟ್ ಆಗ್ತೈತೆ. ಸೊ ಈ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ರೂಪಿಸಿ ಅವರಿಗೆ ಏನು ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಷೇತ್ರದಲ್ಲಿ ಈಗ 23,000 ಒಟ್ಟು ರಿಜಿಸ್ಟರ್ ಆಗಿರೋ ಶಿಕ್ಷಕರ ಓಟುಗಳು, ಅದರಲ್ಲಿ ಖಾಸಗಿ ಅನುದಾನ ಶಾಲಾ ಶಿಕ್ಷಕರ ಒಟ್ಟು ಓಟುಗಳು 13,800ಕ್ಕಿಂತಲೂ ಜಾಸ್ತಿ ಇದ್ದಾವೆ. ಸೊ ಈಗ ಅವರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ನಿಮಗೆ ಸಿಕ್ಕಿರುವಂತಹ ಒಂದು ಸುವರ್ಣಾವಕಾಶ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ. ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಲೇ ನಾವು ಹೊರಟಿದ್ದೀವಿ. ಈಗ ಇದ್ದಂಥವ್ರು 3 ಬಾರಿ ಗೆದ್ದಿದ್ದಾರೆ. 3 ಬಾರಿ ಅಂದ್ರೆ 18 ವರ್ಷ ಸುದೀರ್ಘ ಪ್ರಯಾಣದಲ್ಲಿ ಒಂದೇ ಒಂದು ಕೆಲಸವನ್ನು ಸಹ ಅವ್ರು ಮಾಡಿಲ್ಲ. ಅವ್ರು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಯಾವ ಕೆಲಸನೂ ಕೂಡ ಅವ್ರ ಮನಸ್ಸಲ್ಲೂ ಇಲ್ಲ, ಅವ್ರಿಗೆ ಬರ್ತಾನೂ ಇಲ್ಲ ಯಾವ ಸಮಸ್ಯೆಗಳು ಶಿಕ್ಷಕರು ಎದುರಿಸ್ತಾ ಇದ್ದಾರೆ ಅಂತೇಳಿ. ಇದೊಂದು ದುರಂತ. ಸೊ ಇಲ್ಲಿ ಉಳಿದಂತ ಇನ್ನೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವರು ಶಿಕ್ಷಕರ ಬಗ್ಗೆ ಯಾವುದೇ ವಿಷಯ ಅವ್ರಿಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅಂಥವ್ರನ್ನ ಗೆಲ್ಲಿಸೋದ್ರಿಂದ ನಮಗೆ ಅನ್ಯಾಯನೇ ಆಗುತ್ತೆ, ನ್ಯಾಯ ದೊರಕಲ್ಲ. ಸೊ ನಾವು ಕಾಂಗ್ರೆಸ್ಗೆ ಹತ್ರ ಇದ್ವಿ, ಆದರೂ ಕೂಡ ನಾನು ಕಾಂಗ್ರೆಸ್ ಅನ್ನ ಬಿಟ್ಟು ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ನಮಗೆ ಶಿಕ್ಷಕರ ಹೈಕಮಾಂಡ್ ಆಗಬೇಕು. ನಾವು ಶಿಕ್ಷಕರ ಸಮಸ್ಯೆಯನ್ನು ಶಿಕ್ಷಕರಿಗೆ ಧ್ವನಿ ಆಗಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಾವು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾ ಇದೀವಿ. ಯಾವುದೇ ಹೈಕಮಾಂಡ್ ಅಥವಾ ಯಾವುದೇ ಪಾರ್ಟಿ ಅಫಿಲಿಯೇಷನ್ ನಮಗೆ ಬೇಡ, ನಮಗೆ ಶಿಕ್ಷಕರ ಅಫಿಲಿಯೇಷನ್ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕಂಟೆಸ್ಟ್ ಮಾಡ್ತಾ ಇದೀವಿ. ಆ ನಿಮಿತ್ತ ಇವತ್ತು ತುಮಕೂರು ಜಿಲ್ಲಾ ಶಿಕ್ಷಕರು ನಾನು ಈಗಾಗಲೇ ಹೇಳಿದೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ. ಸೊ ಆ ಸಮಸ್ಯೆಗಳ ಕುರಿತು ಇದ್ದಂತ MLCಗಳು ಯಾರು ಕೂಡ ಪ್ರಶ್ನೆಯನ್ನ ಸರ್ಕಾರದಲ್ಲಿ ಮಾಡ್ತಾ ಇಲ್ಲ. ನಾವು ಖಾಸಗಿ ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಈಗಾಗಲೇ ಸರ್ಕಾರದಿಂದ ಪ್ಯಾಕೇಜ್ ಕೊಡಿಸಿದ್ದೀವಿ. ಅದ್ರ ಜೊತೆಗೆ ಒಂದು TWF ಆದೇಶವನ್ನು ಮಾಡಿಸಿದ್ವಿ. ಅದನ್ನ ಇವರು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಅದನ್ನ ಕ್ಯಾನ್ಸಲೇಷನ್ ಮಾಡಿಸಿದ್ದಾರೆ. ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಒಂದು ವಿಷಯ ನಮ್ಮ ಮುಂದೆ ಇದೆ. ಎರಡನೇದು ಗೌರ್ಮೆಂಟ್ ಶಾಲಾ ಶಿಕ್ಷಕರ ಸಮಸ್ಯೆಗಳು ಮತ್ತೆ ಅನುದಾನಿತ ಶಾಲಾ ಶಿಕ್ಷಕರ ಸಮಸ್ಯೆಗಳು, ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಲಕ್ಷಾಂತರ ಶಿಕ್ಷಕರ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಗೆಹರಿಸುವ ಉದ್ದೇಶ ಇಟ್ಕೊಂಡೇ ನಾವು ಹೊರಟಿದ್ದೀವಿ. ಸೊ ಅದು ಅವರಿಗೆ ಸಿಗುವಂತಹ ಲಾಭ ಅಂತ ಹೇಳಿ ನನ್ನ ಉದ್ದೇಶ ಮತ್ತೆ ಗುರಿ. ಚುನಾವಣೆಯ ಮೊದಲ ಬದಲಾವಣೆಗೆ ಅಂದ್ರೆ ಜನರಲ್ ಎಲೆಕ್ಷನ್ಸ್ಗೆ ನಾನು ಎಲ್ಲೂ ಕಂಟೆಸ್ಟ್ ಮಾಡಿಲ್ಲ. ಪದವೀಧರ ಕ್ಷೇತ್ರದಲ್ಲಿ 2008ರಲ್ಲಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ದೆ. ನಾನು ಇದೇ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಅದರ ನಂತರ ನಾನು ಶಿಕ್ಷಣ ಡೆವಲಪ್ಮೆಂಟ್ ಕಡೆ ನಾನು ಹೆಚ್ಚು ಗಮನವನ್ನು ಕೊಟ್ಟೆ. ಸೊ ಈಗ ನಾನು ನಿಲ್ತಾ ಇರೋದು ಶಿಕ್ಷಕರ ಕ್ಷೇತ್ರಕ್ಕೆ ಇದೇ ಮೊದಲು ನಾನು ನಿಲ್ತಾ ಇರೋದು. ಬಟ್ 3 ವರ್ಷದಿಂದ ನಿರಂತರ ಶಿಕ್ಷಕರ ಪರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀನಿ. ಹಾಗಾಗಿ ಶಿಕ್ಷಕರು ನನಗೆ ಅತ್ಯಂತ ಹೆಚ್ಚು ಆಪ್ತರಾಗಿದ್ದಾರೆ ಮತ್ತೆ ನಂಬಿಕೆಯನ್ನ ಉಳಿಸ್ಕೊಂಡಿದೆ. ಅದು ನಂಬಿಕೆಯನ್ನ ನನ್ನ ವಿಚಾರದಲ್ಲಿ ನಂಬಿಕೆ ಇದೆ ಶಿಕ್ಷಕರಿಗೆ. ನ್ಯೂಸ್ ಕರ್ನಾಟಕ 1 ವರದಿ, ಮುತ್ತುರಾಜ್ ಕೊರಟಗೆರೆ.